ಸ್ವರ. ಈ ಗಿರಿವ್ರಜೆಯಲ್ಲಿ ನಡೆಯುತ್ತಿರುವಂತಹ ಕಾರ್ಯಗಳ ವರ್ತಮಾನ ನಿಮಗೇನಾದರೂ ಸಿಕ್ಕಿತೆ? ಹೌದು, ಘೋರವಾಗಿರುವಂತಹ ಶಬ್ದವನ್ನು ಕೇಳಿ ಕಂಗೆಟ್ಟಂತಹ ಮಾಗದ ರಾಜ್ಯದಲ್ಲಿ ಉಂಟಾದಂತಹ ಅಪಶಕುನಗಳ ಪರಿಣಾಮದ ಪರಿಮಾರ್ಜನೆಗಾಗಿ ಘನ ಶಾಂತಿಯನ್ನು ಮಾಡುವುದಕ್ಕೆ ಮುಂದಾಗಿದ್ದಾನೆ. ಬ್ರಾಹ್ಮಣರಿಗೆ ಮುಕ್ತದ್ವಾರ ಎಂದು ಘೋಷಿಸಿದ್ದಾನೆ. ನಮಗೆ ನಮ್ಮ ಕಾರ್ಯ ಆಗಬೇಕೆಂದಾದರೆ ಮಾಗಧನ ಆಸ್ಥಾನವನ್ನು ಸೇರಬೇಕು. ಹೀಗೆ ನಾವು ಹೋದೆವು ಎಂದಾದರೆ ಆಸ್ಥಾನವನ್ನು ಅರಮನೆಯನ್ನು ಪ್ರವೇಶ ಮಾಡುವುದಕ್ಕೆ ಸಾಧ್ಯವಾ ಅಂದರೆ ಸಾಧ್ಯ ಆಗಲಿಕ್ಕಿಲ್ಲ. ಕಾರಣ ಬ್ರಾಹ್ಮಣರಿಗೆ ಮುಕ್ತದ್ವಾರ. ಇದನ್ನು ನಾವು ಬಳಸಿಕೊಳ್ಳೋಣ. ಕೈಯಲ್ಲಿರುವಂಥ ಆಯುಧಗಳನ್ನೆಲ್ಲ ಬದಿಗಿಟ್ಟು ಬ್ರಾಹ್ಮಣ ವೇಷಧಾರಿಗಳಾಗಿ ಮಾಗಧನ ಅರಮನೆಯನ್ನು ಪ್ರವೇಶ ಮಾಡೋಣ, ಯಜ್ಞಶಾಲೆಯನ್ನು ಪ್ರವೇಶ ಮಾಡೋಣ. ಆಮೇಲೆ ಅಲ್ಲಿ ಹೋದ ಮೇಲೆ ಮಾಗಧ ನಮಸ್ಕಾರ ಮಾಡುವುದಕ್ಕಿಂತಲೂ ಮೊದಲು ಕರ ಎತ್ತಿ ಆಶೀರ್ವಾದ ಮಾಡಬೇಕು. ನಾವು ಅವನು ನಮಸ್ಕಾರ ಮಾಡಿದ ಮೇಲೆ ಆಶೀರ್ವಾದ ಅಲ್ಲ, ಮೊದಲೇ ಆಶೀರ್ವಾದ ಮಾಡಬೇಕು. ಸರಿ, ಬುದ್ಧಿವಂತ ಆದ್ರೆ ಅವ ತಿಳ್ಕೊಳ್ಬೇಕು ಅದರ ಅರ್ಥವನ್ನ. ಆಮೇಲೆ ಅಲ್ಲಿ ಅಷ್ಟು ಹೊತ್ತಿಗೆ ಹೇಗೆ ವ್ಯವಹರಿಸಬೇಕು ಎನ್ನುವುದನ್ನು ನಾನು ಕೇವಲ ನನ್ನ ಕಣ್ಣು ಸನ್ನೆಗಳ ಮೂಲಕ ತಿಳಿಸ್ತಾ ಇರ್ತೇನೆ. ನೀವು ಆಚೆ ಈಚೆ ನೋಡ್ತಾ ಇದ್ರಾಗದು, ನನ್ನ ಕಣ್ಣನ್ನೇ ನೋಡ್ತಾ ಇರಬೇಕು. ಆದೀತಾ ಅವರ ದ್ವಾರದಲ್ಲಿ ಪ್ರವೇಶ ಮಾಡೋಣ. ನಿಮಗೆ ನಿರ್ದೇಶನ ನಾನು ಕೊಡ್ತೇನೆ, ಬನ್ನಿ ಹೋಗೋಣ. ನನ್ನ ಆಮಂತ್ರಣಕ್ಕೆ ಹೋಗೊಟ್ಟು ಬೆಲೆ ಕೊಟ್ಟು ನಾನು ಬರುವ ಪೂರ್ವದಲ್ಲಿ ಈ ಯಾಗವನ್ನು ಸಾಂಗವಾಗಿ ನೆರವೇರಿಸುವುದಕ್ಕೆ ಬೇಕಾಗಿ ಬರೀ ಜನ ಸಹಿತ ಬುಧ ಜನರು ಆಗಮಿಸಿದ್ದಾರೆ. ನಮೋ ನಮಃ, ನಮೋ ನಮಃ. ಓಹೋ ಓಹೋ, ತಾವು ಬಂದಿದ್ದೀರಾ, ಬಹಳ ಸಂತೋಷವಾಯಿತು. ಮಾಗಧನ ಹಿತಾಕಾಂಕ್ಷಿಗಳಲ್ಲಿ ತಾವು ಒಬ್ಬರು. ಓಹೋ, ಮುಂಚಿತವಾಗಿಯೇ ತಾವು ಬಂದು ಆಸೀನರಾಗಿದ್ದೀರಿ. ಬಹಳ ಸಂತಸವನ್ನುಂಟು ಮಾಡಿದೆ. ಇನ್ನು ಬರಬೇಕಾದವರಿದ್ದಾರೆ. ಮುಹೂರ್ತಕ್ಕೆ ಸರಿಯಾಗಿ ಯಾಗ ಪ್ರಾರಂಭ ಆಗುತ್ತೆ. ಆ ನಿರೀಕ್ಷೆಯಲ್ಲಿಯೇ ಇರೋಣ. ಬರ್ಗಡ ಶುಭವ ನಸು ನಗುತಿ ವರ್ಗಳ ಶುಭವ ನಸು ನಗುತಿ ವರ್ಗಳ ಶುಭವ
ನಗುತ್ತಿವರ್ಗಳ ಶುಭವ ನಸು ನಗುತ್ತಿವರ್ಗಳ ಶುಭವ ನಗುತ್ತಿವರ್ಗಳ ಶುಭವ ಬೆಸಗೊಂಡೀಕ್ಷಿಸುತ್ತಿರವ ನಸು ನಗುತ್ತಿವರ್ಗಳ ಶುಭವ ಬೆಸಗೊಂಡೀಕ್ಷಿಸುತ್ತಿರವ ನಸು ನಗುತ್ತಿವರ್ಗಳ ಶುಭವ ಬೆಸಗೊಂಡೀಕ್ಷಿಸುತ್ತಿರವ ನಸು ನಗುತ್ತಿವರ್ಗಳ ಶುಭವ ಬೆಸಗೊಂಡೀಕ್ಷಿಸುತ್ತಿರವ ಬೆಸಗೊಂಡೀಕ್ಷಿಸುತ್ತಿರವ ನಸು ನಗುತ್ತಿವರ್ಗಳ ಶುಭವ ನಸು ನಗುತ್ತಿವರ್ಗಳ ಶುಭವ ನಸು ನಗುತ್ತಿವರ್ಗಳ ಶೋಭವ ಬೆಸಗೊಂಡೀಕ್ಷಿಸುತ್ತಿರವ 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 ನಸು ನಗುತ್ತಿವರ್ಗಳ ಶುಭವ ನಸು ನಗುತ್ತಿವರ್ಗಳ ಶುಭವ ನಸು ನಗುತ್ತಿವರ್ಗಳ ಶುಭವ ಬೆಸಗೊಂಡೀಕ್ಷಿಸುತ್ತಿರವ 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 ಚಿಂತಿಸಿದನು 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 ಮನದೊಳಗಂದು ಚಿಂತಿಸಿದನು ಮನದೊಳಗಂದು
ರಾಮ ರಾರಲ್ಲೋ ನಿಪುಗಳು ಸುಲೋ ಎನ್ನುಳು ಸುಲೋ ಎನ್ನುಳು ಸುಲೋ ಎನ್ನುಳು ಸುಲೋ ಬಯಸಿ ಬಂದು ಮೀನು ತೊಲಗಿಸುವಳು ಪರಮಾಶ್ಚರ್ಯ. ಯಾಕೆಂದ್ರೆ ಆಕಸ್ಮಿಕವಾಗಿ ಮೂವರು ಬ್ರಾಹ್ಮಣರು ಇದ್ದಕ್ಕಿದ್ದ ಹಾಗೆ ಬಂದು ನಿಂತರು. ನನಗೂ ಗೊತ್ತಿಲ್ಲದಂತೆ ಥಟ್ಟನೆ ಎದ್ದೆ. ನೋಡುವಾಗ ಏನು ಓಜಸ್ಸು, ಏನು ತೇಜಸ್ಸು, ಏನು ಗಾಂಭೀರ್ಯ, ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಎಂಥ ಆಕರ್ಷಣೀಯವಾದಂತಹ ವ್ಯಕ್ತಿತ್ವ. ಹಾಗಾಗಿ ಆಕರ್ಷಿತನಾದ ನಾನು ಹೋಗಿ ವಂದಿಸಿ ಕರೆತಂದು ಆಸನವನ್ನಿತ್ತು ಅರ್ಘ್ಯಪಾದ್ಯಾದಿಗಳನ್ನು ಕೊಡಬೇಕು ಎಂದು ಸಂಕಲ್ಪಿಸಿ ಮುಂದೆ ಹೋಗುವಾಗ ವಿಚಿತ್ರ ವರ್ತನೆ. ಎಡಗಾಲನ್ನು ಮುಂದಿಟ್ಟುಕೊಂಡಿದ್ದಾರೆ. ನಮಸ್ಕಾರ ಮಾಡುವ ಮೊದಲೇ ನಮಸ್ಕಾರ ಮಾಡದ ಮೇಲೆ ಆಶೀರ್ವಾದ ಇಲ್ಲ. ಎಷ್ಟೇ ವಿಧವಾಗಿ ವಿನಯಪೂರ್ವಕವಾಗಿ ಕುಶಲವನ್ನ ಕೇಳಿದರೂ ಉತ್ತರ ಇಲ್ಲ. ಹಾಗಾಗಿ ಸಂದೇಹ ಕಾಡುವುದಕ್ಕೆ ತೊಡಗಿತು. ಇವರು ಬ್ರಾಹ್ಮಣರೇ, ಇವರು ವಸುಧಾವರರೇ. ಹಾಗಾಗಿ ನೋಡೋಣ ಅಂತ ಪರೀಕ್ಷಿಸುವುದಕ್ಕೆ ಮುಂದಾದೆ. ಮುಟ್ಟುವ, ಸ್ವಾಗತಿಸುವ ನೆಪದಿಂದ ಮುಂದೆ ಸರಿಯಕ್ಕೆ ಸಾಗಿದೆ. ಒಬ್ಬನನ್ನು ನೋಡಿದರೆ ಎಡಗಾಲ ಹೆಬ್ಬರಳ ಸಂಧಿ ಚಿಟ್ಟುಗಟ್ಟಿದೆ, ಬಲ ಭುಜದ ಹಿಂಭಾಗ ಚಿಟ್ಟುಗಟ್ಟಿದೆ. ಏನಿದರ ಕುರುಹು? ಈ ಕುರುಹಿನ ಅರ್ಥ ಏನು? ಬಾಣವನ್ನು ಸಿಂಹಿನಿಗೆ ಏರಿಸಿ ಧನುಸ್ಸನ್ನು ಹೆಬ್ಬರಳ ಸಂಧಿಯಲ್ಲಿ ಆಣಿಸಿ ಬಿಡುವ ಕ್ರಮ. ಹಾಗಾಗಿ ಬಾಣ ಬಿಲ್ಲು ತಾಗಿ 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 ಆ ಹೆಬ್ಬೆರಳ ಸಂದು ಜಿಡ್ಡುಗಟ್ಟಿದೆ. ಬತ್ತಳಿಕೆಯನ್ನು ಬಿಗಿದ ಕುರುಹಾಗಿಗಳು ಎಂಬಂತೆ ಬಲಭುಜದ ಹಿಂಭಾಗ ಜಿಡ್ಡುಗಟ್ಟಿದೆ. ನೋಡೋಣ ಅಂತ ಸ್ವಲ್ಪ ಈಚೆ ಬಂದೆ. ಆ ಮಧ್ಯದಲ್ಲಿದ್ದ ಬ್ರಾಹ್ಮಣರು ಅವರನ್ನು ತಟ್ಟಿ ಮುಟ್ಟಿ ಪರೀಕ್ಷೆ ಮಾಡಿದರೆ ಓ ಹೋ 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 ಹೋ, ಅದು ಎಷ್ಟು ದೊಡ್ಡ ಹೊಟ್ಟೆ! ಬ್ರಾಹ್ಮಣರಿಗೆ ಇಷ್ಟೆಲ್ಲ ದೊಡ್ಡ ಹೊಟ್ಟೆ ಇರ್ತದೆ. ಇದ್ರೂ ಅದನ್ನು ತಟ್ಟಿದಾಗ ನಿಜವಾಗಿ ನನ್ನ ಬೇರೆಯಿಂದಲೂ ಇಂತಹ ಶಬ್ದ ಬರಲಿಕ್ಕಿಲ್ಲ. ಅಂತಹ ಶಬ್ದ, ಹಾಗಂತ ಶಬ್ದ ಬಂತು ಅಂತ ಪೊಳ್ಳು ಅಂತ ಭಾವಿಸೋಣವ, ಅಷ್ಟೇ ಗಟ್ಟಿ. ತಟ್ಟಿದ ನನ್ನ ಕೈಗೆ ನೋವಾಯಿತೇ ವಿನಃ ತಟ್ಟಿಸಿಕೊಂಡ ಆ ಬ್ರಾಹ್ಮಣರಿಗೆ ಏನೂ ಆದಂತೆ ಕಾಣಿಸುವುದಿಲ್ಲ. ಮತ್ತೆ ಭುಜವನ್ನು ಮುಟ್ಟಿ ನೋಡಿದರೆ ಕರಡಿ ಮನೆಯಲ್ಲಿ ಅಂಗಸಾಧನೆಯನ್ನು ಮಾಡಿ ರಷ್ಟಪುಷ್ಟವಾಗಿ ಬೆಳೆದಂತ ಅಂಗ ಸೌಷ್ಠವಗಳು ಅಂತ ಅನ್ನಿಸ್ತಾ ಇದೆ. ಅರ್ಥ ಆಗಲಿಲ್ಲ. ಮುಂದೆ ಬಂದೆ. ಮುಂದೆ ಇದ್ದಾರಲ್ಲ ಮೊದಲು ಬಂದು ನಿಂತ ಬ್ರಾಹ್ಮಣರು, ಅವರನ್ನು ಎಲ್ಲಿ ತಟ್ಟಿದ್ರು ಎಲ್ಲಿ ಮುಟ್ಟಿದ್ರು ಯಾವ ಕುರುಹೂ ಸಿಗುವುದಿಲ್ಲ. ಹೌದು ಅನ್ನುವುದಕ್ಕೂ ಸಾಕ್ಷಿ ಇಲ್ಲ, ಅಲ್ಲ ಅನ್ನುವುದಕ್ಕೂ ಕುರುಹು ಇಲ್ಲ. ಸಮಸ್ಯೆ ಆಯಿತು. ನೋಡ್ತಾ ಹೋದಾಗ ಮೊಳಕಾಲ ಗಂಟು ಎರಡೂ ಸರಿಯಾಗಿ ಜಿಡ್ಡುಗಟ್ಟಿದೆ. ಇದು ಯಾವ ಜಾತಿಯ ಕುರುಹು? ಎಷ್ಟು ಯೋಚನೆ ಮಾಡಿದ್ರು ತಲೆಗೆ ಹೋಗಲಿಲ್ಲ. ಆಮೇಲೆ ತರ್ಕಿಸಿ ಒಂದು ತೀರ್ಮಾನಕ್ಕೆ ಬಂದೆ. ಪ್ರಾಯಶಃ ಇವು ಬಹಳ ಓಡುವ ಬ್ರಾಹ್ಮಣರು ಇರಬೇಕು. ಹಾಗಾಗಿಯೇ ಓಡುವಾಗ ಬಿದ್ದು ಎದ್ದು ಬಿದ್ದು ಎದ್ದು ಬಿದ್ದು ಎದ್ದು ಮೊಳಕಾಲ ಗಂಟು
ಸರಿಯಾಗಿ ಜಿದ್ದುಗಟ್ಟಿರಬೇಕು. ಹಾಗಾಗಿ ಹೀಗಾಗಿರಬಹುದೇ? ಅಲ್ಲ ಅಲ್ಲ, ವಸುಧಾಮರ ಅಲ್ಲ, ಬ್ರಾಹ್ಮಣರೇ ಅಲ್ಲ. ಬ್ರಾಹ್ಮಣರಾದರೆ ಹೀಗೆ ಬರುವುದಕ್ಕೋ, ಹೀಗೆ ವರ್ತಿಸುವುದಕ್ಕೋ, ಹೀಗೆ ನಿಲ್ಲುವುದಕ್ಕೋ, ಹೀಗೆ ಅಂಗಚರ್ಯನ್ನು ಹೊಂದಿರುವುದಕ್ಕೂ ಸಾಧ್ಯವೇ ಇಲ್ಲ. ಹಾಗಾದರೆ ಅದಕ್ಕಾಗಿ ನನಗೆ ಆಶ್ಚರ್ಯ ಆಯಿತು. ಏನು ಆಶ್ಚರ್ಯ? ಬ್ರಾಹ್ಮಣರಲ್ಲ, ಬ್ರಾಹ್ಮಣರಿಗೆ ಮಾತ್ರ ಇಲ್ಲಿಗೆ ಇವತ್ತು ಪ್ರವೇಶಕ್ಕೆ ಮುಕ್ತದ್ವಾರ. ಹಾಗಾದರೆ ಬ್ರಾಹ್ಮಣ ವೇಷದಲ್ಲಿ ಪ್ರವೇಶವನ್ನು ಸುಲಭವಾಗಿ ಹೊಂದುವುದಕ್ಕಾಗಿ ಬಂದಿದ್ದಾರೆ ಎನ್ನುವುದು ಸ್ಪಷ್ಟವಾಯಿತು. ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದಾರೆ ಅಂತಾದರೆ ನಿಜವಾದ ಬ್ರಾಹ್ಮಣರಲ್ಲ. ಮತ್ತೆ ಇಲ್ಲಿ ಎಮ್ಮಳು ಬಯಸಿಯೇ ಬಂದ ಭೂಪರು ಇವರು ಎನ್ನುವುದು ಅರ್ಥವಾಯಿತು. ನನ್ನಲ್ಲಿ ಯುದ್ಧ ಇದ್ದಾರ ಈಗ ಬಿಟ್ಟುಕೊಳ್ಳವರು, ಈಗ ಬಿಟ್ಟುಕೊಳ್ಳವರು ಮಹಿಯರಿ ನಾಗಪುರ ದರಸುಗಳು, ಮಹಿಯರಿ ನಾಗಪುರ ದರಸುಗಳು. ನಮ್ಮ ಗೆಲುಗಳ ಧರ್ಮಜ ಬೇಕೆ ಜಗತ್ತಿಲ್ಲ. ಈಗ ವರ್ತಮಾನ ಕಾಲದಲ್ಲಿ ಯಾರಿದ್ದಾರೆ ನನ್ನನ್ನು ತುಡುಕುವವರು? ಮಿಡುಕುಳ್ಳವರು ಮಹಿಯಲಿ ನಾಗಪುರದ ರಸುಗಳು. ವರ್ತಮಾನ ಕಾಲದಲ್ಲಿ ಕೌರವಾದಿಗಳು ಚಕ್ರವರ್ತಿ ಪೀಠವನ್ನು ಏರಿ ಆಳುವವ ಬಂದಿರಬಹುದಾ? ಬರುವ ಧೈರ್ಯ ಮಾಡಲಿಕ್ಕಿಲ್ಲ. ಯಾಕೆ? 87 ಮಂದಿ ಅರಸು ಮಕ್ಕಳನ್ನು ಕಾರಾಗೃಹದಲ್ಲಿ ಕಲೆ ಹಾಕಿದ್ದೇನೆ. ಯಾಕೆ ಇಷ್ಟು ದಿವಸ ಸುಮ್ಮನೆ ಬಿಟ್ಟಿದ್ದೇನೆ? ಇನ್ನೂ 13 ಮಂದಿ ಅರಸು ಮಕ್ಕಳು ಬೇಕು. 100 ಮಂದಿ ಅರಸು ಮಕ್ಕಳ ತಲೆಯನ್ನು ಏಕಕಾಲದಲ್ಲಿ ಕತ್ತರಿಸಿ ನರಮಾರಣ ಮಾಡಬೇಕು ಎನ್ನುವುದು ನಮ್ಮ ಗುರುಗಳಾಗಿರುವಂತಹ ಚಂಡ ಕೌಶಿಕರ ಅಂಬೋಣ. ಅದರಿಂದ ವಿಶಿಷ್ಟವಾದಂಥ ಶಕ್ತಿಯನ್ನು ಪಡೆಯುವುದಕ್ಕೆ ಸಾಧ್ಯ ಎನ್ನುವುದು ಅವರ ನಿರ್ದೇಶನ. ಹಾಗಾಗಿ 13 ಮಂದಿ ಅರಸು ಮಕ್ಕಳ ತಲೆಗಾಗಿ ನಿರೀಕ್ಷಿಸುತ್ತಾ ಇದ್ದೆ. ಇನ್ನು 13 ಬೇಡ, 10 ಸಿಕ್ಕಿದ್ರೆ ಸಾಕು. 3 ಇಲ್ಲೇ ಬಂದು ಸಿಕ್ಕಿದೆಯಲ್ಲ, 10 ಅರಸು ಮಕ್ಕಳು ಸಿಕ್ಕಿದ್ರೆ ಸಾಕು. ಈ ವಿಷಯವನ್ನು ಚಕ್ರವರ್ತಿ ಪೀಠವನ್ನ ಪರ್ಯಾಯವಾಗಿ ತನ್ನ ಸೂತ್ರದಂತೆ ಆಳುವಂತ ಭೀಷ್ಮಾಚಾರ್ಯ ತಿಳಿದವರಿದ್ದಾರೆ. ಪ್ರಶ್ನಿಸಲಿಲ್ಲ. ಯಾಕೆ? ಪ್ರಶ್ನಿಸುವಂತ ಅಧಿಕಾರ ಅರ್ಹತೆ ಇದ್ರು ಗಡ್ಡ ಬಿಟ್ಟವರ ಮಾತಿಗೆ ಬೆಲೆ ಕೊಡ್ತಾರೆ. ಚಂಡ ಕೌಶಿಕರ ನಿರ್ದೇಶನದಂತೆ ಮಾಗದ ನರಮಾರಣವನ್ನು ಮಾಡುತ್ತಾ ಇದ್ದಾನೆ. ಪ್ರಶ್ನಿಸಕೂಡದು ಎನ್ನುವಂತ ಒಂದೇ ಒಂದು ಉದ್ದೇಶದಿಂದ ಗೊತ್ತಿದ್ದು ಗೊತ್ತಿಲ್ಲದೆ ಇದ್ದವರಾಗ ಸುಮ್ಮನೆ ಇದ್ದಾರೆ. ಆಮೇಲೆ ಮತ್ತೊಂದು ಪಂಗಡ ಧರ್ಮಜಾದಿಗಳು. ಖಳನಲ್ಲ ಧರ್ಮಜ, ಬಹಳ ಸಾತ್ವಿಕ. ಅವ ಬರಲಿಕ್ಕೆ ಇನ್ನು ಅವನ ತಮ್ಮಂದಿರು ಭೀಮಾರ್ಜುನರು ಸ್ವಲ್ಪ ದುಡುಕು ಸ್ವಭಾವದವರಂತೆ. ಆದರೂ ಅಣ್ಣ ಹಾಕಿದ ಗೆರೆಯನ್ನು ದಾಟುವವರು ಅಲ್ಲ ಅವರು. ಭೀಮಾದಿಗಳು ಬರಲಿಕ್ಕಿಲ್ಲ. ಮತ್ತೆ ಭೋಗಿಸಿದ ಮುತ್ತುಗಳು ಭೋಗಿಸಿದ ಮುತ್ತುಗಳು. ನನ್ನ ದಿಗ್ವಿಜಯದ ಕಾಲದಲ್ಲಿ ಅವರೇನು ಎಷ್ಟು ಎನ್ನುವುದನ್ನು ನನ್ನ ತಾಳದಂಡದಿಂದ ತೂಗಿ ತೊನೆದು ಇತ್ಯರ್ಥ ಮಾಡಿ ಬಿಟ್ಟಿದ್ದೇನೆ. ಆದ್ದರಿಂದ ಉಳಿದವರಲ್ಲ. ಇನ್ನು ಒಂದು ಪಂಗಡ ಉಂಟು. ಯಾದವರು, ನಮಗಾಗದವರು, ನಮ್ಮಿಂದ ಪೆಟ್ಟು ತಿಂದು
ಓಡಿ ಹೋಗಿ ಕಡಲ ಮಧ್ಯದಲ್ಲಿ ಮನೆ ಮಾಡಿಕೊಂಡಿದ್ದವರು. ಅದರಲ್ಲಿ ಒಬ್ಬ ಇದ್ದಾನೆ, ಕಳ್ಳ ಕಳ್ಳ ಕಳ್ಳ. ಯಾರನ್ನು ನಂಬಿದ್ರು ಅವನನ್ನು ನಂಬುವಂತಿಲ್ಲ. ಎಲ್ಲಿ ಬರ್ತಾನೆ, ಹೇಗೆ ಬರ್ತಾನೆ, ಯಾರನ್ನು ಕರೆದುಕೊಂಡು ಬರ್ತಾನೆ ಹೇಳುವುದು ಕಷ್ಟ. ಆದರೆ ಈಗ ಅವನು ಮತ್ತೆ ಮತ್ತೆ ಯಾರು ತಲೆ ಹಾಳಾಗಿ ಹೋಯ್ತು. ಗೊತ್ತೇ ಆಗುವುದಿಲ್ಲ ಯಾರು ಯಾರು ಯಾರು. ಬಾಗಲೇ ನಿಂತು ನೋಡುವುದಕ್ಕೇನುಂಟು? ಒಂದು ಒಳಗೆ, ಇಲ್ಲದೆ ಇದ್ರು ಹೊರಗೆ. ಒಳ ಇದ್ದವರು ಹೊರ ಹೋಗ್ಲಿಕ್ಕಿಲ್ಲ, ಹೊರ ಇದ್ದವರು ಇನ್ನು ಒಳಗೆ ಬರ್ಲಿಕ್ಕಿಲ್ಲ. ಯಾವ ಬಾಗಿಲನ್ನು ಹಾಕಿ ಬಿಚ್ಚು ಕತ್ತಿಯ ಭಟರು ಸಜ್ಜಾಗಿ ನಿಲ್ಲಿ. ಇವರನ್ನು ನಾನು ವಿಚಾರಿಸಿಕೊಳ್ತೇನೆ. ಧರಣಿ ಯಮರ ವೇಷದಿಂದ ಧರಣಿ ಯಮರ ವೇಷದಿಂದ ಧರಣಿ ಯಮರ ವೇಷದಿಂದ ಧರಣಿಯ ಮರ ವೇಷದಿಂದ ಧರಣಿಯ ಮರ ವೇಷದಿಂದ 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 ನೀವೇಕೆನ್ನು ಪುರಕ್ಕೆ ಬಂದಿರಿ ಅದನು ನೀವೇಕೆನ್ನು ಪುರಕ್ಕೆ ಬಂದಿರಿ ಅದನು ತ್ವರಿತದೋಳು ಸುರಿ ತ್ವರಿತದೋಳು ಸುರಿ ತ್ವರಿತದೋಳು ಸುರಿ ಸತ್ಪುರುಷರಾದವರಿಗೆ ತ್ವರವೇ ಕಪಟ ಎಂದನು. ತ್ವರಿತದೋಳು ಸುರಿ ಸತ್ಪುರುಷರಾದವರಿಗೆ ಥರವೇ ಕಪಟ ಥರವೇ ಕಪಟ ಥರವೇ ಕಪಟ ಎಂದನು. ತ್ವರಿತದೋಳು ಸುರಿ ಸತ್ಪುರುಷರಾದವರಿಗೆ ಥರವೇ ಕಪಟ ಎಂದನು. ತ್ವರಿತದೋಳು ಸುರಿ ಸತ್ಪುರುಷರಾದವರಿಗೆ ಥರವೇ ಕಪಟ ಎಂದನು. ಥರವೇ ಕಪಟ ಎಂದನು. ನಮೋ ನಮಃ. ಓ ವೇಷಧಾರಿ ಬ್ರಾಹ್ಮಣರೇ, ಬ್ರಾಹ್ಮಣ ವೇಷಧಾರಿ. ಎಷ್ಟು ಬೇಗ ಓ, ಯಾಕೆಂದ್ರೆ ಗೊತ್ತಲ್ಲ ವೇಷ ಅಂತ ಅಲ್ಲ. ದರಿದ್ರ ವೇಷವನ್ನು ಕಟ್ಟಿಕೊಂಡು ಧರೆಹಾರಿ ಬಂದ ಧರಿತ್ರಿ ಇವರು ಅಲ್ಲ. ನಿಮ್ಮನ್ನು ನೋಡಿದಾಗ ಅರ್ಥ ಆಯ್ತು. ಏನು ಅರ್ಥ ಆಯ್ತು? ಒಂದು ಬ್ರಾಹ್ಮಣರ ವ್ಯವಹಾರ ಅಲ್ಲ. ನಿಮ್ಮ ಆಕಾರಕ್ಕೂ ನಿಮ್ಮ ಆಚಾರಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ.
ನೋಡಿದರೆ ಹಾ ಸ್ನಾತಕ ಬ್ರಾಹ್ಮಣರಂತೆ ಕಾಣ್ತಾ ಇದ್ದೀರಿ. ಹ್ಮ್ ಸ್ನಾತಕ ಬ್ರಾಹ್ಮಣರು ಅಂದ್ರೆ ವಿದ್ಯಾರ್ಜನೆಯನ್ನು ಪೂರೈಸಿ ಗುರುದಕ್ಷಿಣೆಯನ್ನು ಸಲ್ಲಿಸಿ ಹಾ ಆಗ ತಾನೇ ಮನೆಗೆ ಹೊರಟವರು. ಹೌದು ಆದರೆ ಶಾಸ್ತ್ರ ರೀತ್ಯ ಯಾವುದೆಲ್ಲ ನಿಷೇಧಿಸಲ್ಪಟ್ಟಿದೆಯೋ ಹಾ ಅದೆಲ್ಲವನ್ನು ಉದ್ದೇಶಪಟ್ಟು ಅಂಗೀಕರಿಸಿದವರಂತೆ ಕಾಣ್ತಾ ಇದ್ದೀರಿ. ತಾಂಬೂಲ ಚರ್ವಣದಿಂದ ಕೆಂಪಾದಂತಹ ತುಟಿ, ಹಾ ಗಂಧ ಮಾಲ್ಯಾದಿಗಳು ಹೌದೌದು ಇದೆಲ್ಲ ಸ್ನಾತಕ ಬ್ರಾಹ್ಮಣರಿಗೆ ಅಲ್ಲ. ಹಾ ಆಮೇಲೆ ಹಾಕಿದ ಜನಿ ಸರಿ ಇದೆ. ಅಲ್ಲ ಹಾಕಿದ ಸ್ಥಳ ಸರಿ ಉಂಟು, ಬ್ರಾಹ್ಮಣರು ಹಾಕು ಜನಿವಾರ ಅಲ್ಲ, ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಹಾ, ಅದು ಹಾಕ್ಲಿಲ್ಲ. ಕ್ಷತ್ರಿಯರಿಗೆ ಯಾವಾಗಲೂ ಸೆಣಬಿನ ನೂಲಿನ ಜನಿವಾರ, ಹಾ ಬ್ರಾಹ್ಮಣರಿಗೆ ಹತ್ತಿ ನೂಲಿನ ಜನಿವಾರ, ಹಾ ವೈಶ್ಯರಿಗೆ ಉಣ್ಣೆಯ ನೂಲಿನ ಜನಿವಾರ, ಇದು ಸೆಣಬಿನ ನೂಲಿನ ಜನಿವಾರ. ಒಳ್ಳೆ ಬಾವಿಯ ಹಗ್ಗದಷ್ಟು ಗಡ್ತರ ಉಂಟು. ಹಾಗಾಗಿ ಹಾ ನೀವು ಬ್ರಾಹ್ಮಣರಲ್ಲ. ಮತ್ತೆ ಮೂವರು ಬ್ರಾಹ್ಮಣರು ಯಾವಾಗಲೂ ಪೂರ್ವ ಮತ್ತು ಅಪರ ಅಂತ ಹಾ ಕರ್ಮಾಂಗದಲ್ಲಿ ಎರಡು ವಿಧ. ಹೌದು ಪೂರ್ವ ಕ್ರಿಯೆಗೆ ಬರುವವರು ಬ್ರಾಹ್ಮಣರೇ ಆದರೂ ಮೂವರು ಒಟ್ಟಿಗೆ ಬರುವುದಿಲ್ಲ. ಅದು ಅಪರ ಕ್ರಿಯೆಗೆ ಹೋಗುವಂತಹ ಒಂದು ಕ್ರಮ. ಹೌದು ಶ್ರಾದ್ದಾದಿಗಳನ್ನು ಮಾಡುವುದಕ್ಕೆ ಹೋಗುವುದು. ನಮ್ಮ ಅಪ್ಪನ ಶ್ರಾದ್ದ ಮನೆಯಲ್ಲಿಲ್ಲ. ಏನು? ಶ್ರಾದ್ದ ಇದ್ರೂ ಕರೆಯದೆ ಬರುವವರಲ್ಲ ಬ್ರಾಹ್ಮಣರು. ನೀವು ಬಂದಿದ್ದೀರಿ, ಯಾರು ಅಂತಲೇ ಗೊತ್ತಿಲ್ಲ. ಹಾ ಆಮೇಲೆ ಹಾ ವಾತ ಪಿತ್ತ ಕಪ ತ್ರಿದೋಷ ಬಾಧಕ ಹಾ ಮೂರೂ ಬೇಕು. ಅದು ಹೆಚ್ಚು ಕಡಿಮೆ ಆದರೆ ದೇಹಕ್ಕೆ ಬಾಧಕವಾಗ್ತದೆ. ಹಾ ಅದಕ್ಕೆ ಹೇಳುವುದು ಆದಿ ಮತ್ತು ವ್ಯಾಧಿ. ಸತ್ವ ರಜ ತಮ ಈ ಮೂವರ ವ್ಯತ್ಯಯದಿಂದ ಆದಿ ಅಂದ್ರೆ ಮಾನಸಿಕ, ಆಮೇಲೆ ವಾತ ಪಿತ್ತ ಕಫ ಈ ಮೂವರ ವ್ಯತ್ಯಯದಿಂದ ವ್ಯಾಧಿ ದೈಹಿಕ ಇದು ಉಂಟಾಗುವುದು. ನೀವು ಮೂವರು ಬಂದದ್ದನ್ನು ನೋಡಿದ್ರೆ ನಮಗೆ ಯಾವ ವ್ಯಾಧಿ ಹೆಚ್ಚಾಗ್ತದೋ ಗೊತ್ತಾಗುವುದಿಲ್ಲ. ನನಗೆ ಹೇಳುವುದಕ್ಕಾಗುವುದಿಲ್ಲ. ಸತ್ಪುರುಷರೇ ಹೌದು ಅಂತಾದ್ರೆ ಕಪಟ ಯಾಕೆ ತರವೇ ಜನಪರು ಅಲ್ಲದೆ ರಿಪುಗಳ ಜನಪರುಗ ಪಡೆದೋಳ್ ಅಲ್ಲದೆ ರಿಪುಗಳ ಮನೆಯನ್ನು ಹೋಗುವರೇನೋ ರಿಪುಗಳ ಮನೆಯನ್ನು ಹೋಗುವರೇನೋ ಮನುಜೇಶ ರಿಪು ಸಂಗರಗಾಗಿ ಬಂದೆವು ಮನುಜೇಶ ರಿಪು ಸಂಗರಗಾಗಿ ಬಂದೆವು ಎಂದನು ದೈತ್ಯ ಕುಲನಾಶನೋ ಸಂಗರಗಾಗಿ ಬಂದೆವೆಂದನು ದೈತ್ಯ ಕುಲನಾಶನೋ ಮನುಜೇಶ ರಿಪು ಸಂಗರಗಾಗಿ ಬಂದೆವು ಎಂದನು ದೈತ್ಯ ಕುಲನಾಶನೋ ಅಯ್ಯ ನಾವೆಲ್ಲರೂ ನಮ್ಮ ಬರೋಣದಿಂದಾಗಿ ಅನೇಕ ರೀತಿಯ ಊಹಾಪೋಹಗಳನ್ನು ನೀನು ಯೋಚಿಸ್ತಾ ಇದ್ದೀಯ. ಸ್ಪಷ್ಟವಾಗಿ ಹೇಳುತ್ತೇನೆ, ಅಪರದ್ವಾರದಲ್ಲಿ ನಾವು ಪ್ರವೇಶ ಮಾಡಿರುವುದು ಹೌದು, ಬರಬಹುದು. ಹಾಗೊಂದು ನೀತಿ ಇದೆ. ಹೌದಾ? ವಿರೋಧಿಗಳ ಮನೆಯನ್ನು ಅಪರದ ದ್ವಾರದಲ್ಲಿಯೂ ಪ್ರವೇಶಿಸಬಹುದು ಎಂಬ ನೀತಿಗೆ ಅನುಸರಿಸಿ ಇದು ರಿಪುವಿನ ಮನೆಯಾದ ಕಾರಣ ನಾನು ಅಪರದ್ವಾರದಲ್ಲಿಯೇ ಬಂದಿದ್ದೇನೆ. ಶಿವ ಶಿವಾದಿ ಮಗೆ ನಾವು ರಿಪುಗಳ ಶಿವ ಶಿವಾದಿ ಮಗೆ ನಾವು ರಿಪುಗಳೇ ನಿಮಗೆ ನಾವು ರಿಪುಗಳೇ ನಮ್ಮಯ ಭವನ ವೈರಿಗೆ ಗೃಹ ನಮ್ಮಯ ಭವನ ವೈರಿಯ ಗೃಹವೇ ನಿಮಗೆ ಮಗೇನು ಕಾರಣ ವೈರ ಬಂತು ನಿಮಗೆ ಮಗೇನು ಕಾರಣ ವೈರ ಬಂತನೆ ದಿವಿಜ ವಂದಿತನ ಬಗೆ
ಹೇಳುವುದು ಹೌದು. ಹಾ ಹಾಗಾದ್ರೆ ನಿಮಗೆ ನಾವು ರಿಪುಗಳು, ನಮಗೆ ನೀವು ರಿಪುಗಳಾದಂತಾಯ್ತು. ಹಾ ಹೌದಾ? ಹಾಗಾದ್ರೆ ನಮ್ಮ ಗ್ರಹ ರಿಪುವಿನ ಗ್ರಹ, ನಮಗೆ ನಿಮಗೆ ಏನು ಕಾರಣ ವೈರ? ಹೇಳೋ. ನುಡಿದನು ಹಾಲ ಬರಿಳಾಧಿಪನು ನುಡಿದನು ಬರಿಳಾಧಿಪನು ಬೆಲಸಿದ್ದೆ ಕಾಲದಳು ನೀ ಬೆಲಸಿದ್ದೆ ಕಾಲದಳು ನುಡಿದನು ಬರಿಳಾಧಿಪನು ನೀನು ಬೆಲಸಿದ್ದೆ ಕಾಲದಳು. ನನಗೆ ನಿಮಗೆ ವೈರ ಬರುವುದಕ್ಕೆ ಕಾರಣ ಸ್ಪಷ್ಟವಾಗಿದೆ. ಹಾ ಈಗಾಗಲೇ ಹಾ ಅನೇಕ ಅರಸು ಮಕ್ಕಳನ್ನು ಹಾ ನೀನು ಕಾರಾಗೃಹದಲ್ಲಿ ಇಟ್ಟಿದ್ದೀಯ ಹಾ ಅಲ್ವೇ? ಹೌದು. ನಿರಪರಾಧಿಗಳಾಗಿರುವಂತಹ ಅರಸು ಮಕ್ಕಳನ್ನು ಸೋಲಿಸಿ ಹಾ ಅವರ ಬದುಕಿಗೊಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಾದದ್ದು ನಿನ್ನಂಥವರ ಕರ್ತವ್ಯ ಆಗಿದೆ. ಅದನ್ನು ಬಿಟ್ಟು ಕಾರಾಗೃಹದಲ್ಲಿ ಈಗಾಗಲೇ ಕೂಡಿಟ್ಟಿದ್ಯಲ್ಲ ಆ ಅರಸು ಮಕ್ಕಳನ್ನು ಬಿಡು ಭಂಡ ತನುವ ಬೇಡು. ಅನೇಕ ಅರಸು ಮಕ್ಕಳನ್ನ ಈಗಾಗಲೇ ಕಾರಾಗೃಹದಲ್ಲಿ ಇಟ್ಟಿದ್ಯಾ. ಹಾ ಹಾಗೆ ಇಟ್ಟಿರುವಂತಹ ಅರಸು ಮಕ್ಕಳನ್ನು ಬಿಡು, ಬಂಡತನವನ್ನು ಬಿಡು. ಭಂಡತನವನ್ನು ಬಿಡು. ಹಾ, ನಿನ್ನ ಭಂಡ ಧೈರ್ಯವೇ ಅರಸು ಮಕ್ಕಳನ್ನು ಕಾರಾಗೃಹದಲ್ಲಿ ಇರಿಸಿದ್ದ ಹೌದು. ಹಾ, ಬಿಡು ಅಂತ ಹೇಳುವುದಕ್ಕೆ ಏನವು ನಿನ್ನ ಸಂಬಂಧಿಕರ, ನಿನ್ನ ಭಾವನ, ಮಾವನ, ನೆಂಟನ, ಅಳಿಯನ, ಅಣ್ಣನ, ತಮ್ಮನ, ಅಪ್ಪನ, ಮಗನ ಯಾರಿದ್ದಾರೆ? ಮಲೆತವರನ್ನು ಕೊಂದು ತೊಲಗಿಸಿಕೊಂಡರು. ಮಲೆತವರನ್ನು ಕೊಂದು ತೊಲಗಿಸಿಕೊಂಡರು. ನನಗೆ ಸಂಬಂಧ ಇದೆ. ಹಾ, ಇದು ಮಲೆತವರನ್ನು ಕೊಂದು ಮೊರೆ ಹೊಕ್ಕವರನ್ನು ರಕ್ಷಿಸಬೇಕಾದಂತಹ ಹೊಣೆಗಾರಿಕೆ ನನಗಿದೆ. ಆದ್ದರಿಂದ ದುಷ್ಟರ ಶಿಕ್ಷೆ, ಹಾ. ಶಿಷ್ಟರ ರಕ್ಷೆ ಅದು ನಮ್ಮ ದೀಕ್ಷೆ. ಹಾ, ಶಿವ 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 ನೀವು ಶಿಕ್ಷ ರಕ್ಷ ಸವನ ದೀಕ್ಷಿತರೇ ಶಿವ ಶಿವ ನೀವು ಶಿಕ್ಷಾ ರಕ್ಷಾ ಸವನ ದೀಕ್ಷಿತರೇ ನೀವು ಶಿಷ್ಟ ರಕ್ಷಾ ಸವನ ದೀಕ್ಷಿತರೇ 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 ದಾರಿದ್ರಿ ಧವರ ಹುಯ್ಯಲಗೆ
ಶಿವ. ಇಲ್ಲಪ್ಪ, ಯಾವ್ಯಾವ ಜಾತಿಯವರೆಲ್ಲ ಹುಟ್ಟುತ್ತಾ ಇದ್ದಾರೆ. ದುಷ್ಟ ಶಿಕ್ಷೆ ಶಿಷ್ಟ ರಕ್ಷೆ, ಹೀಗೆ ಪೃಥ್ವಿಯನ್ನು ಹೊರೆಯುವ ದೀಕ್ಷೆ ಹೊತ್ತ ದೀಕ್ಷಿತರು. ದೀಕ್ಷಿತರು ನೀವು ಒಬ್ಬರೇ 3 ದೀಕ್ಷಿತರೇ? ನಾನು ಪ್ರಧಾನ ದೀಕ್ಷಿತರು, ಅವರು ನಮಗೆ ಸಹಾಯಕ ದೀಕ್ಷಿತರು. ಹೌದು, ಕೆಲವು ಕ್ಷೇತ್ರದಲ್ಲಿ ಇರ್ತದೆ ಪ್ರಧಾನ ಅರ್ಚಕರು, ಆಮೇಲೆ ಉಪ ಅರ್ಚಕರು, ಪರಿಚಾಕರಿ. ಅವರು ಇನ್ನೂ ಇಲ್ಲಿದ್ದಾರೆ, ಅವರಿನ್ನೂ ಒಳಗೆ ಬರಲಿಲ್ಲ, ಆ ಕಡೆ ಇದ್ದಾರೆ. ಇನ್ನು ಪರಿವಾರನೂ ಉಂಟು. ಹೌದೌದು, ಪ್ರಧಾನ ಮತ್ತು ಉಪ ಇನ್ನು. ಹಾಯ್ ದೀಕ್ಷಿತರೆ, ಅಲ್ಲ ಹೀಗೆಲ್ಲ ಹೇಳಿದ್ರೆ ನಿಮ್ಮ ಕುಲ ಗೋತ್ರ ಸೂತ್ರ ಪ್ರವರ ಇದು ಯಾವುದು ಗೊತ್ತಾಗುವುದಿಲ್ಲ. ಅದನ್ನೆಲ್ಲ ಹೇಳಿ ಯಾರು ಅಂತ ನಿಜ ಹೇಳಿ. ದಿವಿಜ ವಂದಿತ ದೇವರು ಬಳಿಗೆಂದ ನಮಗೆ ನಾನ ಸುರಗರನು, ಬಳಿಗೆಂದ ನಮಗೆ ನಾನ ಸುರಗರನು. ಪವನ ಸುತನಿವನೀತನು, ಪವನ ಸುತನಿವನೀತನು. ಇವಪೋರ್ಥ ಇವಪೋರ್ಥ ಕೊಡು ನಮಗೊಬ್ಬರಳು ಸುರವನು. ಪವನ ಸುತನಿವನೀತನು, ಅಂತ ಕೊಡು ನಮಗೊಬ್ಬರಳು ಸುರವನು. ಜರಾಸಂಧ, ನನ್ನ ಪರಿಚಯವನ್ನು ನಾನು ಆಮೇಲೆ ಮಾಡಿಸಿಕೊಡ್ತೇನೆ. ನನ್ನ ಜೊತೆಗೆ ಬಂದವ ಪರಿಚಯವನ್ನು ಮೊದಲು ಮಾಡಿಸಿಕೊಡ್ತೇನೆ. ಓ ಈ ಕಡೆ ಇದ್ದಾನಲ್ಲ, ಚಿಗುರು ಮೀಸೆ ಪೊಗರು ಹುಡುಗ, ಸಾಮಾನ್ಯದವಲ್ಲವ, 3 ಲೋಕದ ಗಂಡ, ಪೃಥ್ವಿಯಲ್ಲಿಯೇ ಪ್ರಚಂಡ, ಪೃಥ್ವಿಯಲ್ಲಿಯೇ ಪ್ರತಿ ಇಲ್ಲದ ಪ್ರತಾಸದ ಪಾರ್ಥ, ಅವನೇ ಅರ್ಜುನ. ಓ ಅರ್ಜುನ, ಅರ್ಜುನ ಹೇಳುವಾಗ ಇಷ್ಟು ಹೊತ್ತು ಬೇಕಾ? ಏ ಪುಣ್ಯಾತ್ಮ, ನಿನ್ನ ವಿಷಯಕ್ಕಿಂತಲೂ ಮುನ್ನುಡಿಯೇ ದೊಡ್ಡದಾಯ್ತಲ್ಲ. ಕೆಲವೊಮ್ಮೆ ಹಾಗೆ ಹೇಳ್ಬೇಕಾಗ್ತದೆ, ಯಾಕೆಂದ್ರೆ ಅದನ್ನು ಪಡೆದವರಿಗೆ ಬೇಸರ ಆಗ್ತದೆ ಇದಿಷ್ಟು ಹೇಳದೆ ಹೋದ್ರೆ. ನಮ್ಗೆ ಇಷ್ಟೆಲ್ಲ ಈ ಹಿಂದೆ ಬಂದಿದೆ, ಅದು ಯಾವುದು ಹೇಳದೆ ಬರೇ ನಮ್ಮ ಹೆಸರೇ ಬಿಟ್ರು ಅಂತ ಬೇಸರ ಆಗ್ತದೆ. ಅದು ಆಗಬಾರ್ದು ಅಂತ ಸೇರಿಸ್ಬಿಟ್ಟೆ. ಹಾಗಾದ್ರೆ ಅವರ ಮುನ್ನುಡಿಯೇ ಒಂದು ಪುಸ್ತಕ. ಓ ದೊಡ್ಡ ಪುಸ್ತಕ ಬರೆಯುವುದು ಅದರಲ್ಲಿ. ಓ ಆತ ಯಾರು? ಸಾಮಾನ್ಯದವಲ್ಲ, ಅಸಾಮಾನ್ಯ. ಹೌದಾ? ಮಹಾಪರಾಕ್ರಮಿ, ಶತಗಜತ್ರಾಣಿ, ಭೀಮಸೇನ. ನಮ್ಮ ಹುಡುಗ ಅಲ್ಲ, ಪಾಂಡುವಿನ ಹುಡುಗ. ಆಗಲ್ವಾ? ನನ್ನ ಮಗ ಅಂತ ಹೇಳಿದ್ದಲ್ಲ, ನಮ್ಮ ಹುಡುಗ ಅಂತ ಹೇಳಿ. ನಮ್ಮ ಮಾಣಿ ಅಂತ ಹೇಳಿದಾಗಲೇ ಅಲ್ಲ, ಅವನ ವಿಷಯ ಹೇಳುವಾಗಲೂ ಇಷ್ಟು ಹೊತ್ತು. ಅವನಿಗೆ ಅಷ್ಟು ಉಂಟು, ಮುಖಕ್ಕಿಂತಲೂ ಮುಂಡಾಸೆಯೇ ದೊಡ್ಡದಲ್ಲ ಪುಣ್ಯಾತ್ಮ. ಅಷ್ಟು ಗಳಿಸಿದ್ದಾರೆ ಮಕ್ಕಳು. ಇವರಿರುವರ ಪರಿಚಯ ಭಾಷಣ ಮಾಡಿದ ಶ್ರೀ 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 ಶ್ರೀಯುತರು ತಾವ್ಯಾರ? ನಾವು ಈಗ ಎಲ್ಲಿಂದ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಅನ್ನೋದನ್ನು ನಾನು ಯೋಚನೆ ಮಾಡ್ತಾ ಇದ್ದೇನೆ. ನಮಗಷ್ಟುಂಟು ಅಂದ್ರೆ ಒಂದು ಕಡೆಯೂ ಸರಿ ಇಲ್ವಾ? ಅಲ್ಲಲ್ಲ, ಈಗ ಇವರದ್ದನ್ನು ಕೇಳಿಯೇ ನೀನು ಕಂಗಾಲಾದೆ ಮಹಾರಾಯ. ಕಂಗಾಲಾವಿಲ್ಲ, ಒತ್ತು ವ್ಯಯ ಮಾಡಿದೆಯಲ್ಲ ಅಂತ ಹೆಸರು. ನಮ್ಮದು ಕೇಳಿದ್ರೆ ಏನ್ ಹೇಳ್ತೀಯ? ಅವರಿದೆಲ್ಲ ಒಂದೊಂದೇ ಪುಸ್ತಕ ಬರೀಬಹುದು, ನಮ್ಮದೆಲ್ಲ ಸಾವಿರಾರು ಪುಸ್ತಕ ಬರೀಬಹುದು. ಬೇಡವೋ? ಅಷ್ಟುಂಟು ಅಷ್ಟುಂಟು. ನಮ್ಗೆ ಆ ಕೆಲಸ ಅಲ್ಲ, ನೀನು ಬೇಕಾದ್ರೆ ಅದು ಅವ್ರು ಮಾಡಿ ಅಷ್ಟುಂಟು ಅಂತ. ಹಾಗಾಗಿ ಎಲ್ಲಿಂದ ಹೇಳಿದ್ರೆ ನೀನು ಗೊತ್ತಾಗಬಹುದು, ಹೇಗೆ ಹೇಳಿದ್ರೆ ನೀನು ಗೊತ್ತಾಗಬಹುದು. ನೀನೇ ಮೊದಲು ನಿನಗೆ ಹೇಗೆ ಗೊತ್ತಾಗ್ತದೆ ಅಂತ ನೋಡ್ಕೊಂಡು. ಅಲ್ಲ ನೋಡ್ತೇನೆ, ಅಲ್ಲ ಒಂದೊಂದು ರೀತಿ ಹೇಳು ನೋಡುವುದು, ಗೊತ್ತಾಗಿದ್ರೆ ಬೇರೆ ರೀತಿ ಹೇಳಿದ್ರೆ ಆಯ್ತು. ಹೇಳುವುದಕ್ಕೆ ಬಹಳಷ್ಟು ರೀತಿ ಉಂಟಲ್ಲ. ಹೇಳಿ. ಈ ಪ್ರಪಂಚದಲ್ಲಿರುವಂತಹ ವ್ಯಕ್ತಿಗಳೆಲ್ಲ ಬ್ರಾಹ್ಮಣರನ್ನು ದೇವರು ಎಂದು ಪೂಜಿಸುತ್ತಾರೆ. ಆ ಬ್ರಾಹ್ಮಣರು ದೇವತೆಗಳನ್ನು ಪೂಜಿಸುತ್ತಾರೆ, ವಂದಿಸುತ್ತಾರೆ ದೇವತೆಗಳಿಗೆ. ಆ ದೇವತೆಗಳು ನನಗೆ ವಂದಿಸುತ್ತಾರೆ. ಆದ್ದರಿಂದ ದಿವಿಜ ವಂದಿತ ದೇವನು. ಇದು ಜೀರ್ಣ ಆಗ್ತದ ನಿನಗೆ? ನೋಡು. ಹೋಯ್ ಇಲ್ಲಪ್ಪ, ನಿನಗೆ ಹೀಗೆ ಊಟ ಮಾಡಿ ಅಭ್ಯಾಸವೇ ಇಲ್ಲ. ಹೀಗೆ ಊಟ ಮಾಡಿ ದ್ರಾವಿಡ ಪ್ರಾಣಾಯಾಮ. ಇಷ್ಟು ಬಿಡಿ ಬಿಡಿಸಿ ಹೇಳಿದರೂ ಅರ್ಥ ಆಗಲಿಲ್ಲ. ಎಲ್ಲ ಬಿಡಿಸಿ ಬೇರೆ ಬೇರೆ ಕಡೆ ಹಂಚಿಬಿಟ್ಟಿಯಲ್ಲ, ನಮಗೆ ಕೂಡಿಸುವುದೇ ಕಷ್ಟ ಆಗುತ್ತೆ. ಸೇರಿಸಿಕೊಳ್ಳ, ಸೇರಿಸಿ ಇದು ಗೊತ್ತಾಗುವುದಿಲ್ಲ. ದಿವಿಜ ವಂದಿತ ದೇವರು ಅನೇಕರಿದ್ದಾರೆ, ಅವ್ರು ಯಾರು ಅಂತ ತಾನು ಊಹೆ ಮಾಡುವುದಿಲ್ಲ.
ಅಸುರಹರ ಹೀಗೆಂದು ನನ್ನನ್ನು ಕರೆಯುತ್ತಾರೆ. ಇದು ಅರ್ಥ ಆದೀತಾ? ಅಸುರಹರರು ಬೇರೆ ಯಾರು ಇದ್ದಾರ? ನಿನಗೂ ಅಲ್ಲ, ನೀವು ನೇರ ಅಭ್ಯಾಸವೇ ಇಲ್ವಾ? ಅಲ್ಲ, ಇದೆಲ್ಲ ನೇರವೇ. ನಿನಗಿದು ಸುತ್ತಾಗ್ತದೆ ಅಂತ ನನಗೇನು ಗೊತ್ತು? ಅಲ್ಲ, ಕೆಲವರಿಗೆ ಹಾಗೆ ಸುತ್ತ ಹಾಕಿದ್ರೆ ನೇರ ಅಂತ ಅನಿಸಿಬಿಡ್ತದೆ. ಅಲ್ಲ, ಕೆಲವರಿಗೆ ನೇರ ಹೋದ್ರೆ ಸುತ್ತು ಅಂತ ಅನಿಸಿಬಿಡ್ತದೆ. ಇದು ಅಸುರಹರ ಒಂದೇ ಮಾತು, ಅದು ಅರ್ಥ ಮಾಡ್ಕೊಳ್ಳೋದು ಮಾತ್ರ ಹಲವು ಮಾತೇ ಬಿಡು. ಅದಲ್ಲದಿದ್ರೆ ಏನು? ಸ್ಪಷ್ಟವಾಗಿ ಹೇಳ್ತೇನೆ. ಹಿಡಿದ ಕಾರ್ಯವನ್ನು ಚ್ಯುತಿ ಇಲ್ಲದೆ ಮುಗಿಸುವವನಾದ ಕಾರಣ ನನ್ನನ್ನು ಅಚ್ಯುತ ಎಂದು ಕರೆಯುತ್ತಾರೆ. ಕೃಷ್ಣ ಅಚ್ಯುತನ ಮಾತನು ಕೇಳುತ್ತ ಜನಪ ಬೆರಗಾಗಿತಾನೋ, ಕೇಳುತ್ತ ಜನಪ ಬೆರಗಾಗಿತಾನೋ. ಅಚ್ಯುತ ಅಚ್ಯುತ ಒಳ್ಳೆ ಚಿತ್ರ. ಅಚ್ಯುತರಾಯರು ಅಚ್ಯುತರಾಯರಲ್ಲ, ನಮಗವರೇ ಇವರು. ಅಚ್ಯುತ ಪಾಪ ನಮ್ಮವರಿಗೆಲ್ಲ ಆಶ್ಚರ್ಯವಾಗಿ ಹೋಗಿದೆ. ಬಿದ್ದು ಎದ್ದು ತೊನೆದು ಮಾಗದ ಯಾಕೆ ಹೀಗೆ ನಗೆ ಆಡ್ತಾ ಇದ್ದಾರೆ? ಬಹಳ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ನಾನು ನಗೆ ಆಡುವುದೇ ಕಡಿಮೆ. ಇತ್ತೀಚೆಗಿಂತ ನಗೆ ಆಡಲೇ ಇಲ್ವ ಅಂತ? ಇತ್ತೀಚೆಗೆ ಅಲ್ಲ, ಇದೇ ಪ್ರಥಮ ಅಂತ ಹೇಳಿದ್ರು ತಪ್ಪಾಗಲಿಕ್ಕೆ. ಹೌದು. ಈ ಅಟ್ಟಹಾಸದ ನಗು ಯಾಕೆ ಬಂತು? ನನಗೆ ಹೇಳ್ತೇನೆ. ಓ ಇವರಲ್ಲ, ಓ ಇವರು ಅಲ್ಲ, ಸಂಗಳಿಯನು ಸಂಗಳಿಯನು ಅದರಿಂದ ನಮಗೆ ಮೊಮ್ಮಗ. ಸಂಗಳಿಯನು ಅದರಿಂದ ನಮಗೆ ಮೊಮ್ಮಗ, ನಮಗೆ ಮೊಮ್ಮಗ, ನಮಗೆ ಮೊಮ್ಮಗನಾದನು. ಈತ ಸಂಗಳಿಯನು ಅದರಿಂದ ನಮಗೆ ಮೊಮ್ಮಗನಾದನು. ಇವ ಯಾರು ಅಂತ ಮಾಡಿದ್ರಿ? ನನ್ನ ಮಕ್ಕಳಾದಂಥ ಅಸ್ಥಿಪ್ರಾಸ್ತಿಯರಿಗೆ ಗಂಡ ಕಂಸ. ಆ ಕಂಸ ನನಗಳೇನಾದರೆ ಕಂಸನಿಗೆ ಈತ ಸೋದರಳಿಯ. ಹಾಗಾಗಿ ವಾವೆಯಿಂದ ಸಂಬಂಧ. ಮೊಮ್ಮಗ, ನಾನು ಅಜ್ಜ, ಇವ ಮೊಮ್ಮಗ. ಅಜ್ಜ ಮೊಮ್ಮಗ ಹೀಗೆ ಹೇಳಿದ್ರೆ ಇವ ಯಾರು ಅಂತ ಗೊತ್ತಾಯ್ತು, ಇವ ಏನು ಅಂತ ಗೊತ್ತಾಗಲಿಲ್ಲ. ಇವನ ಕುಲ, ಇವನ ಶೀಲ, ಛೇ 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 ಛೇ. ಒಂದು ನವರಾತ್ರಿ ಬೇಕು, ಹರಿಕತೆ ಸಪ್ತಾಹ ಅಲ್ಲ, ನವರಾತ್ರಿಯೂ ಬೇಕು. ಹಾಗಾಗಿ ಮಾಡುವವರು ಗಟ್ಟಿ ಇರಬೇಕು. ಇವನ ವಿಚಾರ ಬಿಡಿ, ಅವ್ರಿಗೆ ಹೇಳ್ತೇನೆ. ಗೋವಳರು ಮಾನಯುತರಲ್ಲವರ ಮಾತಿರಲಿ ನೀವಿರುವರು ರಾಜಸುತರು, ನೀವಿರುವರು ರಾಜಸುತರು. ಸಾವು ಬಯಸುವನೊಡನೆ ಬಂದು ಕೆಟ್ಟಿರಿ, ಸಾವ ಬಯಸುವನೊಡನೆ ಬಂದು ಕೆಟ್ಟಿರಿ ಎಂದ ದೇವಪತಿ ಜಾತ ಭೀಮರಲ್ಲಿ. ಓ ಭೀಮಾರ್ಜುನ,
ಸಂಸ್ಕಾರ ಅಲ್ಲ. ಅಲ್ಪ ಸಂಸ್ಕಾರವಂತರು. ಯಾಕೆಂದ್ರೆ ಮನೆಯಲ್ಲಿ ಸಿಗಬಹುದಾದಂಥ ಹಾಲು, ಎಣ್ಣೆ, ತುಪ್ಪ ಇತ್ಯಾದಿಗಳನ್ನು ಪೇಟೆಗೆ ಕೊಂಡೊಯ್ದು ಮಾರಾಟ ಮಾಡಿ ಬಂದಂಥ ಹಣವನ್ನು ಮದ್ಯವನ್ನೇ ಕುಡಿದು ಮಧ್ಯದಾರಿಯಲ್ಲೇ ವಿನಿಯೋಗಿಸಿ ದಾರಿಯ ಮಧ್ಯದಲ್ಲಿಯೇ ಬಿದ್ದು ಒದ್ದಾಡುವ ವರ್ಗ. ಆದ್ದರಿಂದ ಅವರಿಗೆ ಆಣೆ ಏರಿದ ಮಾನವೂ ಇಲ್ಲ, ಕೆಳಕ್ಕೆ ಬಿದ್ದ ಅಪಮಾನವೂ ಇಲ್ಲ. ಮಾನ ಅಪಮಾನ ಎರಡೂ ಸಮಾನ ಅಂತ ಭಾವಿಸುವವರು. ನೀವು ಹಾಗಲ್ಲ. ಪಾಂಡು ಚಕ್ರವರ್ತಿಯ ಮಕ್ಕಳು. ಆಯುಷ್ಯ ತೀರ್ದವನೊಟ್ಟಿಗೆ ದೋಣಿಯನ್ನೇರಿ ಪ್ರಯಾಣವನ್ನು ಮಾಡಿದರೆ ಆಯುಷ್ಯ ಇದ್ದವರಿಗೂ ಕಂಟಕ ತಪ್ಪಿದ್ದಲ್ಲ. ಅವನ ಸಹವಾಸವನ್ನು ಬಿಡಿ, ಬನ್ನಿ ನನ್ನ ಸಹವಾಸಕ್ಕೆ ಬನ್ನಿ. ನೇರವಾಗಿ ಸೆಣಸಾಡುತ್ತಾರೆ. ಈಗ ಪಂಚೇಂದ್ರಿಗಳಲ್ಲಿ ಮುಖ್ಯವಾದುದೇ ಕಣ್ಣು. ಈಗ ಎಲ್ಲವರಿಗೂ ಒಂದೇ ವಿಷಯ ನೇರವಾಗಿ ಕಾಣ್ತಾ ಇರ್ತದೆ. ತಿಳಿದುಕೊಳ್ಳುವಂತಹ ಬುದ್ಧಿ ಅವರವರಿಗೆ ಬಿಟ್ಟದ್ದು ಬೇರೆ ಬೇರೆಯದಿರುತ್ತದೆ. ಒಂದೇ ಚಿತ್ರಣವನ್ನ ಹಲವರು ಕಂಡ್ರೆ ಹಲವು ರೀತಿಯಲ್ಲಿ ವ್ಯಾಖ್ಯಾನಿಸುತ್ತಾರೆ. ಕೃಷ್ಣನನ್ನ ದೇವ ಭಾವ ಅಂತ ತಿಳ್ಕೊಂಡವರು ನಾವು. ಆತನನ್ನ ಗೋವಳ ಅಲ್ಲ ಇಲ್ಲ ಸಿಕ್ಕಿದ್ದಲ್ಲ ಹೇಳಿ ನಿಂದಿಸ್ತಾ ಇದ್ದೀಯ. ಬಿಡುವ ಮಾತನ್ನ. ಈಗ ಫಲಯುತರಾದವನಾದಲ್ಲಿ ಈಗ ಪಾರ್ಥನಿದ್ದೆ ನೇರವಾಗಿ ಸೆಣಸಾಡು, ರುಚಿ ಹೇಳುವುದನ್ನು ತೋರಿಸಿಕೊಡುತ್ತೇನೆ. ನೀನು ಒಬ್ಬ ಏನು ಮಾಗದನೋ ಧರಣಿಯ ಕದಲಿಪ ಶಕ್ತ ರಾಮನ ಗೆಲ್ದೆ, ಧರಣಿಯ ಕದಲಿಪ ಶಕ್ತ ರಾಮನ ಗೆಲ್ದೆ, ಸೊರಿಯ ಮಿಕ್ಕವರ್ ಎಂದನೋ. ಅರ್ಜುನ, ನೀನು ಏನ ಒಂದು ಕಾಲದಲ್ಲಿ ಭೂಮಿಯನ್ನೇ ಗಡ 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 ನಡುಗಿಸಿರುವಂತ ಶಕ್ತ ಬಲರಾಮ, ಅವನನ್ನೇ ಕೆಣಕಿದವ ನೀವೇ. ಹಿಂದೆ ಏನು ಮಾಡಿದ್ದೀರಿ ಅನ್ನೋದು ಬೇಡ. ಈಗ ನಾವು ಮೂವರು ಬಂದಿದ್ದೇವೆ. ಇವತ್ತು ಏನು ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡಿ ಸಾಕು. ನಿಮ್ಮ ಮೂವರನ್ನು ಏಕಕಾಲದಲ್ಲಿ ತುರುಬಿಬೇಕು. ಬೇಡ, ಮೊದಲೇ ನೀನು ಪರಿಚಯ ಮಾಡಿಸಿಕೊಟ್ಟಿದ್ದೀಯ ಅಜ್ಜ ಮೊಮ್ಮಗ ಎಂದು. ಈ ಅಜ್ಜ ಮೂವರನ್ನು ತುಡುಕೋದು ಬೇಡ. ಮೂವರಲ್ಲಿ ಯಾರೊಬ್ಬರನ್ನಾದ್ರೂ ಆಯ್ಕೆ ಮಾಡಿಕೊ ಸಾಕು. ಹೌದಾ? ಅವರಿಬ್ಬರು ವಿಚಾರ ಆಮೇಲೆ ನೋಡ್ತೇನೆ. ಈಗ ನಾನು ನಿನ್ನನ್ನು ಯುದ್ಧಕ್ಕೆ ಆಯ್ಕೆ ಮಾಡಿಕೊಂಡು ಬರ್ತೀಯಾ?
ಓಟಕ್ಕೆ 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 ವೀರ ನೀನು ಕಾದಾಟಕ್ಕೆ ಕಾದಾಟಕ್ಕೆ ಜಗತಿ ನಾನು ಕೇಳಿನ್ನೊ ಕಾದಾಟಕ್ಕೆ ಕಾದಾಟಕ್ಕೆ ಜಗದಿ ನಾನು ಸಾಟಿಯಲ್ಲದೋಡಿಂದು ಸಾಟಿ ಅಲ್ಲದೋಡಿಂದು ನಿನ್ನೋಡ ನಿಂದು ಹೊಯ್ದಾಟಕ್ಕೆ ಅಂಜುವೆ 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 ಸಾಟಿಯಲ್ಲದೊಡಿಂದು ನಿನ್ನೋಡ ನೀಗ ಹೊಯ್ದಾಟಕ್ಕೆ ಅಂಜುವೆನು. ಓಟಕ್ಕೆ ವೀರ ಬೇಡ 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 ಆಗುವುದಿಲ್ಲ. ಹೆದರದೆ ಯಾಕೆ ನೀನು ಮೊಮ್ಮಗ, ನಾನು ಅಜ್ಜ. ನಿನ್ನ ಕಾಲು ಗಟ್ಟಿ ಉಂಟು, ನಮಗೆ ಮೊದಲಿತ್ತು. ಈಗ ಅಲ್ಲ, ಈಗ ನಾವು ಆಗ್ತದೆ. ನೋಡು, ಇದು ಆವಾಗ ನಿನ್ನನ್ನು ಅಟ್ಟಿಸಿಕೊಂಡು ಹೋಗುವಾಗ ಆದ ಗಾಯ ಇನ್ನೂ ಹೋಗಲಿಲ್ಲ. ಹೌದು, ಆ ನೋವು ಇನ್ನೂ ಉಂಟು. ಎಲ್ಲ ಮೇಲೆ ಹತ್ತಿ ಕೆಳಗೆ ಬಿದ್ದ್ಯಾ? ಹೌದೌದು, ಯಾಕಂದ್ರೆ ನೀನು ಮೇಲೆ ಹೊತ್ತು ಓಡಿದೆಲ್ಲ, ನೀನು ಕೆಳಗೆ ಆದ್ರೆ ನಾನು ಕೆಳಗೆ ಬಿದ್ದೆ ಅಷ್ಟೇ. ಆಗುವುದಿಲ್ಲ. ನೀನು ಬೇಡ, ನಾನ್ ಬೇಡ. ಮತ್ತೆ ಅರ್ಜುನ ಬೇಡ. ಭೀಮ ಇದ್ದಾನಲ್ಲ, ಭೀಮ ನಾನು ಜಗಜ್ಜೆತ್ತಿ ಜರಾಸಂಧ, ಅವ ಜಗ ಮಲ್ಲ. ನೋಡೋಣ, ಸೀಸ ಕವಚಾದಿಗಳನ್ನು ಇಟ್ಟಿದ್ದೇನೆ. ಭೀಮ ಹೋರಾಟ. ಅವಕಾಶ ನೀನು. ಧರಣಿ ಬಾಲಕೇಳು ಧರಣಿ ಬಾಲಕೇಳು ನಿನಗೆ ದುರದಿ ಜೋಪ ಮಾಡ ಖಡ್ಗ ಮುಖ್ಯ ಕೈದುರದಿ ನೀನು ಈಗಾಗಲೇ ಯುದ್ಧಕ್ಕೆ ಬೇಕಾದಂತಹ ಪರಿಕರಗಳನ್ನು ಇಟ್ಟಿದ್ದಿ. ತಪ್ಪಲ್ಲ, ಇದು ನಿನ್ನ ಔದಾರ್ಯ ಅಂತ ತಿಳಿದುಕೊಳ್ಳುತ್ತೇನೆ. ಆದರೆ ಜಗಜಟ್ಟಿ ಜರಾಸಂಧ ನಮಗೊಂದು ಮನಸ್ಸುಂಟು. ಈ ಜಟ್ಟಿತನದ ಮುಂದೆ ನಮ್ಮ ಗಟ್ಟಿತನದ ನೋಡೋಣ. ಒಂದು ಯಾವುದರ ಅಗತ್ಯವೂ ಇಲ್ಲ. 10 ವರ್ಷದ ಮೊದಲು ನೋಡ್ಬೇಕಿತ್ತು. ನೋಡೋಣ ಪ್ರಯತ್ನ. ಕೇಳು ಮಧುಕನೆಯ ನಮ್ಮ ದುರೋದಿರುವುದಿಲ್ಲಿ ಹೇಳು ಅವನನ್ನು ಸೀಳಿ ಬಿಸಾಡಿದಾಗ ಸೀಳುಗಳು ಎರಡೂ ಸೇರಿ ಜೀವ ಸಹಿತವಾಗಿ ಬರ್ತಾ ಇದ್ದ. ಜರೆಯಿಂದ ಬಂದಿರುವಂತಹ ವರವರಿಗೆ ಜರಾಸಂಧ ಅಂತ ಏನ್ರ ಸೀಳನ್ನು ತಿರುವು ಮಾಡಿ ಬಿಸಾಡಿದಾಗ ಮತ್ತೆ ಕೂಡಿ ಜೀವವನ್ನು ಪಡೆಯುವುದಕ್ಕೆ ಸಾಧ್ಯ ಆಗಲಿಲ್ಲ. ಮಾಗದನನ್ನು ಕೊಂದಿದ್ದೇವೆ. ಇಲ್ಲಿಯ ಮಣ್ಣಿಗೋ ಹೊನ್ನಿಗೋ ಅವನನ್ನು ನಾವು ಕೊಂದವರಲ್ಲ. ಈ ನಾಡಿನ ಅಧಿಕಾರವನ್ನು ಜರಾಸಂಧನ ಮಗನಾಗಿರುವಂತಹ ಸಹದೇವನಿಗೆ ಕೊಡೋಣ. ಅವನನ್ನು ಪಟ್ಟಕ್ಕೆ ಏರಿಸುವುದರ ಮೂಲಕ ಈ